ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತು ಸ್ವಾಮಿ ಸೇವೆ ಬಗ್ಗೆ ಯಾವುದೇ ಮಾಹಿತಿನ ಕೊಡ್ಕೊತಿಲ್ಲ. ಒಂದು ನನ್ನ ಸಣ್ಣ ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಸ್ವಾಮಿ ಯಾವ ರೀತಿ ನನ್ನ ಜೀವನದಾಗ ಬಂದರು, ಸ್ವಾಮಿ ಬಂದ ಕೂಡಲೇ ಏನೇನೆಲ್ಲ ಬದಲಾವಣೆಗಳು ಅದು, ಯಾಕೆ ಇಷ್ಟೆಲ್ಲ ಸ್ವಾಮಿ ಶಕ್ತಿ ಅಥವಾ ಸ್ವಾಮಿ ಸೇವಕ್ಕೆ ಇಷ್ಟೆಲ್ಲ ಮಹತ್ವ ಕೊಡ್ತಾನೋ, ಸ್ವಾಮಿ ಅಂದರೆ ಏನು ನನ್ನ ಜೀವನದಾಗ ಪ್ರತಿಯೊಂದು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಎಷ್ಟೋ ಸಲ ನನ್ನ ಅನುಭವಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಆದರೆ ಇವತ್ತು ಸ್ವಾಮಿ ಬಗ್ಗೆ ನಾವೊಂದು ನನ್ನ ಜೀವನದಾಗ ಸ್ವಾಮಿ ಯಾವ ರೀತಿ ಬಂದರು, ಸ್ವಾಮಿ ಅಂದರೆ ಏನೂ ಗೊತ್ತಿಲ್ಲದ ನನಗೆ ಯಾವ ರೀತಿ ಅವ್ರ ಪ್ರಚಿತಿ ನೀಡ್ರು, ಯಾವ ರೀತಿ ನನ್ನ ಜೀವನವನ್ನು ಸುಧಾರಣೆ ಮಾಡಿ ನಾ ಕನಸ್ದಾಗ ಕೂಡ ಊಹಿಸಿರಲ್ಲ ಈ ರೀತಿ ನನ್ನ ಜೀವನದಾಗ ಇಷ್ಟೆಲ್ಲ ಬದಲಾವಣೆಗಳು, ಇಷ್ಟೆಲ್ಲ ಒಂದು ಸುಖ ಸಮೃದ್ಧಿ, ಇಷ್ಟೆಲ್ಲ ಸ್ವಾಮಿ ಶಕ್ತಿ ಸ್ವಾಮಿ ಸೇವೆಯಿಂದೆಲ್ಲ ನನಗೆ ಸಿಗ್ತೈತೆ ಅನ್ನೋದು ಕೂಡ ನಾ ಯಾವತ್ತೂ ಊಹೆ ಅಲ್ಲ, ನೆನೆಸ್ಕೊಂಡಿಲ್ಲ ಕೂಡ. ಆದರೆ ಸ್ವಾಮಿ ಮಹಾರಾಜರ ನನ್ನ ಜೀವನದಾಗ ಬಂದು ಒಳ್ಳೇದ ಮಾಡಿದಾರೋ. ನನಗೆ ಯಾವಾಗೂ ಏನೋ ಒಂದು ಈ ಸಮಸ್ಯೆ ಐತಂದ್ರೆ ನನಗೆ ತಕ್ಷಣ ನೆನಪಾಗೋದು ನನ್ನ ಸ್ವಾಮಿ ಮಹಾರಾಜರ. ಹಾಗಾಗಿ ಅವ್ರಿಗೆ ಮಾಡಿದ ಪ್ರಾರ್ಥನೆ ನನಗೆ ಯಾವತ್ತೂ ವ್ಯರ್ಥ ಹೋಗಿಲ್ಲ. ಇನ್ನು ಮುಂದಾದರೂ ನನಗೆ ಸ್ವಾಮಿ ನನ್ನ ಕೈ ಬಿಡಲ್ಲ. ನನ್ನಿಲ್ಲಾದರೂ ನನ್ನ ಮಕ್ಕಳನ್ನ ಅವ್ರ ಕೈ, ನಾ ಇಲ್ಲಾದರೂ ನನ್ನ ಮಕ್ಕಳನ್ನ ನನ್ನ ಮಹಾರಾಜರ ಕೈ ಹಿಡಿದು ನಡೆಸ್ತಾರನೋ ನಂಬಿಕೆ ನನಗೆ ಐತಿ. ಅದೇ ರೀತಿ ಬರೀ ನನ್ನ ಸ್ವಾಮಿ ಚರ್ನೆ, ನನ್ನ ಸ್ವಾಮಿ ಸೇವೆ ಜರ್ನಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೇನು. ಸ್ವಾಮಿ ಮಹಾರಾಜರ ನನ್ನ ಜೀವನದಾಗ ಬಂದದಂದ್ರೆ 2014 2014ರಾಗ ಸ್ವಾಮಿ ಮಹಾರಾಜರು ನನ್ನ ಜೀವನದಾಗ ಬಂದರು. ಯಾವ ರೀತಿ ಅಂದ್ರೆ ನಮ್ಮ ಊರಾಗ ಮೊಟ್ಟ ಮೊದಲ ಸಲ ಗುರುಚರಿತ್ರ ಪಾರಾಯಣ ನಡ್ಕೊತೈತೆ. ಅವ ನಮ್ಮ ಊರಾಗ ಯಾವುದೇ ರೀತಿ ಸ್ವಾಮಿ ಕೇಂದ್ರ ಇಲ್ಲಾಗಿತ್ತು, ಏನೂ ಇಲ್ಲಾಗಿತ್ತು. ದತ್ತ ಮಹಾರಾಜರ ಗುಡಿ ಇತ್ತು. ದತ್ತ ಮಹಾರಾಜರ ದತ್ತ ಜಯಂತಿಗೆ ಡಿಸೆಂಬರ್ ತಿಂಗಳದಾಗ ದತ್ತ ಜಯಂತಿಗೆ ದತ್ತ ಮಹಾರಾಜರ ಏನು ತೊಟ್ಲ ಹಾಕೋದ, ದತ್ತ ಜಯಂತಿಯನ್ನು ಉತ್ಸವನ ಆಚರಣೆ ಮಾಡ್ತಾರಲ್ಲ ಅದ್ರ ಬಗ್ಗೆ ಅಷ್ಟ ಮಾಹಿತಿ ಇತ್ತು. ಅಂತ ನಾವು ಇದ್ದಾಗ ಹೊಲ್ದಾಗಿದ್ದು ಅವಾಗ ಅಲ್ಲಿ ಒಂದು ದತ್ತ ಮಹಾರಾಜರ ಹೊಳಿ ಐತಕ್ಕ ಒಂದು ಸಣ್ಣ ದತ್ತ ಮಹಾರಾಜರ ಗುಡಿ ಇತ್ತು. ಅಲ್ಲಿ ಹೋಗಿ ನಾವೆಲ್ಲರೂ ದತ್ತ ಜಯಂತಿ ದಿವಸ ಅಂದ್ರೆ ಈ ಟೈಮ್ಗೆ ಸಾಯಂಕಾಲ ಟೈಮ್ ಫುಲ್ ದತ್ತ ಜಯಂತಿ ಇವತ್ತಿದಂದ್ರೆ ಸಾಯಂಕಾಲ 4-5 ಗಂಟೆಗೆ ಅಲ್ಲೆಲ್ಲ ಫುಲ್ ಟೇಪ್ ಹಚ್ಚಿ ಹಾಡ ಹಚ್ಚಿ ದತ್ತ ಮಹಾರಾಜರಿಗೆ ಅಭಿಷೇಕ ಹಾಕಿ ಸಾಯಂಕಾಲ ಪ್ರಸಾದ ಇರ್ತೈತಿ. ಇದಷ್ಟೇ ಗುರ್ತು ದತ್ತ ಮಹಾರಾಜ್ ಅಂದ್ರೆ ಸಾಕ್ಷಾತ್ ಸ್ವಾಮಿ ಮಹಾರಾಜರ ದತ್ತ ಮಹಾರಾಜರ ಅವತಾರನ ನಂಗೆ ಅವತ್ತು ಗುರ್ತಿಲ್ಲ ಇತ್ತು. ದತ್ತ ಮಹಾರಾಜರ ಅಂದ್ರೆ ಅಷ್ಟೇ ದತ್ತ ಮಹಾರಾಜರ ಅಂತೇಳಿ ನಾವೆಲ್ಲರೂ ನಮಸ್ಕಾರ ಮಾಡ್ತಿದ್ವು. ಫಸ್ಟ್ ಟೈಮ್ 2014 ಅವಾಗ ಜಸ್ಟ್ ನನ್ನ PUC ಮುಗ್ದಿತ್ತು. ನಾವೆಲ್ಲರೂ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ಕೊತಿದ್ವು. ಆ ನಂತರ ಸ್ವಾಮಿ ಮಹಾರಾಜರ ಗುರುಚರಿತ್ರ ಪಾರಾಯಣ ಆಯ್ತು. ಫಸ್ಟ್ ಗುರುಚರಿತ್ರ ಪಾರಾಯಣ ನಮ್ಮ ಊರಾಗ ಅವಾಗ ಇಲ್ಲಂದ್ರೂ ಒಂದು 300-400 ತನಕ ಜನ ಎಲ್ಲರೂ ಫಸ್ಟ್ ಟೈಮ್ ಗುರುಚರಿತ್ರ ಪಾರಾಯಣಕ್ಕೆ ನಾವು ಕೂತಿದ್ವು. ಅವಾಗ ಗುರುಚರಿತ್ರ ಪಾರಾಯಣ ಕೂತಾಗ ನೋಡ್ರಿ, ಅವಾಗ ನನಗೆ ಕನ್ನಡ ಗ್ರಂಥಗಳು ಒಂದು ಗುರ್ತಿಲ್ಲಾಗಿದ್ದು, ಎಲ್ಲ ಮರಾಠಿ. ಫಸ್ಟ್ ಟೈಮ್ ಗುರುಚರಿತ್ರ ಯಾವ ರೀತಿ ಮಾಡಿದ್ದೇನೆ ಅಂದ್ರೆ ನನಗೆ ಇವತ್ತು ಹೇಳಕ್ಕೆ ಭಯ, ಯಾಕಂದ್ರೆ ಭಯ ಇಲ್ಲ ನನಗೆ, ಯಾಕಂದ್ರೆ ಸ್ವಾಮಿ ಮಹಾರಾಜರಿಗೆ ಗುರ್ತಿದ್ದು ನನಗೆ ಮರಾಠಿ ಓದಕ್ಕೆ ಬರ್ಲು ಅನ್ನೋದು. ಅವ್ರು ನಾನು ಸೇವೆದಾಗ ಕರ್ಸ್ಕೊಂಡ್ರೆ ಅಷ್ಟೇ, ಅಲ್ಲಿ ನಾ ಸೇವೆ ಮಾಡೇ ಬಿಟ್ನ ಅದು ಸೆಕೆಂಡರಿ. ಆದರೆ ಸ್ವಾಮಿ ಮಹಾರಾಜರು ನನ್ನ ಜೀವನದಾಗ ಅಲ್ಲಿ ಬಂದರು. ಸ್ವಾಮಿ ಮಹಾರಾಜರ ಗುರುಚರಿತ್ರ ಪಾರಾಯಣ ಫಸ್ಟ್ ದಿನಕ್ಕೆ ಹೋದಾಗ ಯಾವ ರೀತಿ ಆಯ್ತಪ್ಪ ಅಂದ್ರೆ ನಮ್ಮ ದೇವಾಲಯ ಶಿವಾಲಯದು ಏನು ಕರಿತೇವಲ್ಲ ಅಲ್ಲಿ ಅಂದ್ರೆ ಮಹಾದೇವನ ಗುಡಿ ಅಂತ ಹೇಳಿ ನಾವು ಕರಿತೇವೆ. ಅಲ್ಲಿ ಹೋದ ಅದ ನಮ್ಮ ಸ್ಕೂಲ್ ಬಾಜುಕ್ಕೆ ಇತ್ತು. 10th ಎಲ್ಲ ಅಲ್ಲಿ ದೊಡ್ಡ ಗ್ರೌಂಡ್ ಇತ್ತು. ಅಲ್ಲೆಲ್ಲ ಗುರುಚರಿತ್ರ ಪಾರಾಯಣ ಮಾಡಿದ್ರು. ಬೆಳಗ್ಗೆ 6 ಗಂಟೆದಿಂದ ಆರಂಭ ಮಾಡ್ತಿರು ಮತ್ತು 7 ದಿನದ 8ನೇ ದಿನಕ್ಕೆ ಗುರುಚರಿತ್ರ ಪಾರಾಯಣದ ಸಮಾಪ್ತಿ ಅಂದ್ರೆ ಪ್ರಸಾದ ಇರ್ತಿತ್ತು. ಪೈಲ್ನ ಗುರುಚರಿತ್ರ ಪಾರಾಯಣ ಓದುವಾಗ ಅವ್ರು ಏನು ಓದ್ತಿರಲ್ಲ, ನಾನು ಎಷ್ಟೇ ಕೈ ಇಟ್ಕೋತ ಹೋಗ್ತೀನಿ. ನನಗೆ ಓದಕ್ಕೆ ಸಕಟ್ ಬಂದಿಲ್ಲ. ಪೈಲ ಗುರುಚರಿತ್ರ ಪಾರಾಯಣ ಮಾಡಿದಾಗ ನಾವು ಒಂದು ಅಕ್ಷರ ಸಕಟ್ ಓದಿಲ್ಲ. ಕರೆ ಹೇಳ್ಬೇಕಂದ್ರೆ ಸಾಯಂಕಾಲ ಆರತಿ ಮಾಡುವಾಗ ಆರತಿಗೂ ಹೋಗ್ತಿದ್ದು. ಏನೋ ಒಂದು ರೀತಿ ಖುಷಿ, ಅಲ್ಲಿ ಹೋದಂದ್ರೆ ಏನೋ ಒಂದು ಸಮಾಧಾನ. ಆ ನಂತರ ಅಲ್ಲಿ ಹೋದ ಕೂಡಲೇ ಪ್ರತಿ ಗುರುಚರಿತ್ರ ಪಾರಾಯಣ ಮಾಡ ಫಸ್ಟ್ ಗುರುಚರಿತ್ರ ಪಾರಾಯಣ ಮಾಡ ಅವ್ರು ಏನು ಓದ್ಕೋದ್ರು ಏನು ಒಂದು ಇಲ್ಲ ತಲ್ಯಾಗ. ಅಷ್ಟು ನಮ್ಮ ಮಮ್ಮಿ ಹೇಳಿದಳು, ನಾವು ಹೋಗಿ ಕೂದನು. ಹಿಂಗೇನಂದ್ರೆ ನಮ್ಮ ಮಮ್ಮಿ ಏನು ಹೇಳು, ಇಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡ್ಕೋದ್ರು, ನೀವು ಹೋಗಿ ನಿನ್ನ ಹೆಸರು ಕೊಟ್ಟು ಬಂದೇನು, ನೀ ಅಲ್ಲಿ ಹೋಗು, ಮತ್ತು ಅಲ್ಲಿ ಏನು ಮಾಡ್ತಾರೆ ನೋಡ್ಕೊಂಬ, ಅಲ್ಲಿ ಏನೋ ಪೂಜೆ ಇರ್ತಾವ ಅಲ್ಲೆಲ್ಲ ಹೋಗು ಅಂತ ಹೇಳಿ. ಅಂದರೆ ಮುಂದಿನ ಭವಿಷ್ಯ ಚಲೋ ಆಗ್ಬೇಕನ್ನೋ ಆ ವಿಚಾರದಿಂದ ಅವ್ರು ಹೇಳಿ. ಆದರೆ ಸ್ವಾಮಿ ಪ್ಲೇನ್ನ ಬೇರೆ ಇತ್ತು. ಸ್ವಾಮಿ ಮಹಾರಾಜರು ನನ್ನ ಜೀವನದಾಗೆ ಮಾರಾರಿದ್ರು, ಸೇವೆಯನ್ನ ಮಾಡ್ಕೋರಿದ್ರು. ಅಲ್ಲಿಂದ ನೋಡ್ರಿ ಸ್ವಾಮಿ ಮಹಾರಾಜರ ಜರ್ನಿ ಸ್ಟಾರ್ಟ್ ಆಯ್ತು. ಇಷ್ಟು ಫಾಸ್ಟಾಗಿ ಸ್ವಾಮಿ ಮಹಾರಾಜರು ನನ್ನ ಜೀವನದಾಗ ಹೆಂಗೆ ನಂಗೆ ಅಡಿಕ್ಟ್ ಆಗಿಬಿಟ್ರು, ಸ್ವಾಮಿ ಸೇವೆಗೆ ಹೆಂಗೆ ಅಡಿಕ್ಟ್ ಆಗಿಬಿಟ್ನಂದ್ರೆ ಪ್ರತಿನಿತ್ಯ ಮರಾಠಿ ಗ್ರಂಥಗಳು ಇರಲಿ ಏನು ಬೇಕಾದಿರಲಿ ನಾವು ಓದೋಕ್ಕೆ ಈ ರೀತಿ ನನ್ನ ಮೈಂಡ್ ಸೆಟ್ ಆಗಿಬಿಡ್ತು. ಅಲ್ಲಿ ಫಸ್ಟ್ ಗುರುಚರಿತ್ರ ಪಾರಾಯಣ ಮುಗಿತ್ಲ, ನಾ ಏನು ಸಂಕಲ್ಪ ಮಾಡಿದನು ನನಗೆ ಗೊತ್ತಿಲ್ಲ, ಏನು ಓದೋದೇನೋ ಅದು ಗೊತ್ತಿಲ್ಲ. ಅವ್ರು ಒಟ್ಟು ಓದ್ತಾರೆ. ಫಸ್ಟ್ ಏನು ಓದ್ತಿರ್ತಾರಲ್ಲ ಒಂದು 3-4 ಜನ ಅಂದ್ರೆ ಪರ್ಫೆಕ್ಟ್ ಓದಾರ, ಗುರುಚರಿತ್ರ ಮೊದಲೆಲ್ಲ ಮಾಡಿದಾರೆ. ಅವ್ರನ್ನ ಮುಂದೆ ಕುಣಿಸ್ತಾರೆ. ನಾವು ಎಲ್ಲರಿಗೂ ಹೊಸವಾಗಿ ಅಂದ ಕೂಡಲೇ ಅಷ್ಟು ಮಾಹಿತಿ ಇಲ್ಲ ಇತ್ತು. ಅವ್ರ ಮೈಕ್ದಾಗ ಹೇಳ್ಕೊತ ಹೋದ್ರೆ ನಾವು ಕೈ ಇಟ್ಕೋದು ಹೋಗ್ತಿದ್ದು. ಅದ್ರಾಗೂ ನಮ್ದು ಸೆಕೆಂಡ್ ಇಯರ್ ಮುಗಿತಿತ್ತು. ನಾವೆಲ್ಲರೂ
ಏನೋ ಬಿಡು ಇದು ಅಷ್ಟು ಈ ಸೇವದ ಬಗ್ಗೆ ಇಷ್ಟು ಪ್ರಭಾವ ಐತೆ ಅನ್ನೋದು ಗೊತ್ತಿಲ್ಲ. ಇವಾಗ ನಮ್ಗೆ ಸೆಕೆಂಡ್ ಇಯರ್ ರಿಸಲ್ಟ್ ಬತ್ತಲ್ಲ ಅವಾಗ ಅನ್ಸ್ಕೈತೆ ಇಲ್ಲ ಈ ಬುಕ್ ಓದಿದ ಕೂಡಲೇ ಏನೋ ಒಂದು ಚಮತ್ಕಾರ ಆತೈತಿ, ಈ ಬುಕ್ ಓದಿದ ಕೂಡಲೇ ಏನೋ ಒಂದು ಒಳ್ಳೇದಾಗ್ತೈತಿ, ಎಲ್ಲೋ ಒಂದು ಆಸೆ ಮುಡ್ಕೈತು, ಎಲ್ಲೋ ಒಂದು ನಮ್ಮ ಮನುಷ್ಯರಂದ್ರೆ ಸಹಜವಾಗಿ ನಮ್ಮಲ್ಲೇ ಒಂದು ಸ್ವಾರ್ಥ ಭಾವನೆ ಅನ್ನೋದು ಇರ್ತೈತಿ. ಇಲ್ಲ ಸ್ವಾಮಿ ಸೇವೆದಿಂದ ಒಳ್ಳೇದಾಗ್ತೈತಿ ಅನ್ನೋದು ತಲೆ ಮಾಡ್ಕೈತೆ. ಆನಂತರ ಸ್ವಾಮಿ ಗ್ರಂಥ, ಸ್ವಾಮಿ ಮಹಾರಾಜರ ಪ್ರತಿಯೊಂದು ಗುರುಚರಿತ್ರ ಪಾರಾಯಣ ಮಾಡಿದಾಗ ನಾ ಹೋಗ್ತೀನಿ. ನಂದು ಮದುವೆ ಆಗೋ ತನಕ ನಾ ಗುರುಚರಿತ್ರ ಪಾರಾಯಣಗಳು ಒಂದು ಸಲನೂ ಮಿಸ್ ಮಾಡಿಲ್ಲ. ಇನ್ನೊಂದು ಏನು ಹೇಳ್ಬೇಕಂದ್ರೆ ನಾನು ಇವಾಗೆಲ್ಲ ಗುರುಚರಿತ್ರ ಪಾರಾಯಣಕ್ಕೆ ಹೋಗಿದ್ದೇನಿಲ್ಲ, ಅವಾಗ ನನ್ನ ಚಪ್ಪಲ್ಗಳು ಬರೀ ತುಡುಗು ಅಂದ್ರೆ ಹೋಗೋ ಇವತ್ತು ಹೊಸ ಚಪ್ಪಲ ಓದರಿಲ್ಲ, ಅಲ್ಲೇ ಒಳಗೆ ಹೋಗಿ ಸೇವೆ ಮಾಡೋ ಬರೋದಕ್ಕೆಲ್ಲ ನನ್ನ ಚಪ್ಪಲ ಇಲ್ಲ. ಗುರುಚರಿತ್ರ ಒಂದು 2-3 ಗುರುಚರಿತ್ರ ಪಾರಾಯಣ ಮಾಡುವಾಗ ನಾನು ಇಲ್ಲಾಂದ್ರೆ ಒಂದು 10-12 ಜೋಡಿ ಚಪ್ಪಲ್ ಎಲ್ಲಾನು ಓದ್ಬಿಟ್ರೆ ಎಲ್ಲ ಬಿಡ್ತಿದ್ದು ಬರೀ ನನ್ನ ಚಪ್ಪಲ್ ಓದ್ತದ. ಅವಾಗ ಅನಿಸ್ತು, ಈಗ ಅನ್ಸ್ಕದೈತಿ ಆ ಚಪ್ಪಲ್ನಿಂದನೇ ಸ್ವಾಮಿಯವ್ರು ಅಂದ್ರೆ ಚಪ್ಪಲ್ ಕಳೆದಕ್ಕೂ ಚಲೋ ಅಂತಾರೆ. ದೇವಸ್ಥಾನಗಳ್ಗ ನಮ್ಮ ಚಪ್ಪಲಿ ಎಲ್ಲ ಕಳೆದು ಅಂದ್ರೆ ನಮ್ಮ ಕರ್ಮ ಕಳೆದಂಗೆ ಅಥವಾ ನಮ್ಗೆ ಏನೋ ಆಗುವಂಥ ಒಂದು ತೊಂದರೆನ ದೇವರ ದೂರ ಮಾಡಿದಂಗೆ. ಆ ಚಪ್ಪಲ್ ಏನು ನಾನು 7-8-10-12 ಜೋಡಿ ಚಪ್ಪಲ್ ಕಳೆದಿದ್ದಿಲ್ಲ, ಅವಾಗ ಅನಿಸ್ತಿತ್ತು ಯಾಕೆ ನಾನು ಹೊಂಟಿದವು. ಒಂದೊಂದ್ಸಲ ಲಾಸ್ಟ್ ಒಂದ್ಸಲ ಗುರುಚರಿತ್ರ ಪಾರಾಯಣ ಮುಗ್ದಿತ್ತು, ಅವಾಗ ಹೊಸವ ನಮ್ಮ ಮಮ್ಮಿ ಇದು ನಾನು ನಿಮ್ಮ ಅನುಭವ ಶೇರ್ ಮಾಡ್ಕೊ. ನಮ್ಮ ಮಮ್ಮಿ ಇವತ್ತು ಹೊಸ ಚಪ್ಪಲ್ ನಂಗೆ ತಂದ್ರೆ ಇದನ್ನ ಹಾಕೊಂಡು ಹೋಗ್ಬೇಡ, ನೀನು ಮೊದಲು ಅಲ್ಲಿ ಚಪ್ಪಲ್ ಕಳಿತಾವು, ನೀ ಹಳೆವ ಹಾಕೊಂಡು ಹೋಗುತ್ತೆ ಹೇಳಿರ. ಆದ್ರೂ ಇಲ್ಲಿ ಮಮ್ಮಿ ಅಲ್ಲೆಲ್ಲಿ ಕಳಿಲ್ ಬಿಡತ್ತೆ ಹೇಳಿ ನಾ ಅದನ್ನ ಹಾಕೊಂಡು ಆ ಪಾರಾಯಣ ಮುಗಿಸ್ಕೊಂಡು ಹೊರಗೆ ಬರೋದ್ರಾಗ ನಾನು ಹೊಸ ಚಪ್ಪಲ್ ಗಪ್ಪಾಗಿದ್ದು ಅಂದ್ರೆ ಅಲ್ಲಿಯೂ ಅವು ಹೊಸ ಚಪ್ಪಲ್ ಎಲ್ಲರೂ ಇದ್ದು ನನ್ನ ಚಪ್ಪಲ ಕಳೆದು ಹೋಗ್ಬಿಟ್ಟು ನನಗೂ ಅನ್ಸುತ್ತೆ ನನ್ನ ಚಪ್ಪಲ ಹೆಂಗೆ ಹೋಯ್ಕದಾರ ಇವ್ರು ಅಂತ. ಅಲ್ಲಿದ್ದಂಥ ಕೆಲವೊಂದು ಸೇವಕರು ಯಾಕಂದ್ರೆ ಪರಿಸ್ಥಿತಿ ಹಂಗಿತ್ತು ನಮ್ಮದು. ಒಂದು ಜೋಡಿ ಚಪ್ಪಲ್ ತಗೋಬೇಕಾದ್ರೆ ನಮ್ಮ ಮಮ್ಮಿ ಪಾಪ 3-4 ತಿಂಗಳು ನಾವು ಹೇಳ್ಬೇಕು. ಆವಾಗಿನ ಪರಿಸ್ಥಿತಿ ಎಲ್ಲರಿಗೂ ಹಂಗೈತಿ. ಈಗಿನ ನಾವು ಬಿಡು ಒಂದ್ಸಲಕ್ಕೆ ಹೋದಂದ್ರೆ ತೊಗೊಂಬರ್ತೇವೆ, ಆದ್ರೆ ಅವಾಗಿನ ಪರಿಸ್ಥಿತಿ ಅಟ್ ನಾಜೂಕು ಇತ್ತು. ಆನಂತರ ಅಲ್ಲಿದ್ದಂಥ ಒಂದು 2-3 ಜನ ಸೇವಕರು ಅಳ್ಕತ್ತಂದ್ರೆ ಇಲ್ಲ ನಾವು ಮಮ್ಮಿನ ಬೈತಳು ಮೊದಲ ಹಾಕೊಂಡು ಹೋಗ್ಬೇಡತ್ತ ಹೇಳಿಳು, ಆದ್ರೂ ಹಾಕೊಂಬ ನೀನು ಕಳೆದು. ಅಲ್ಲಿದ್ದಂಥ ಸೇವಕ ನನಗೊಂದ್ಸಟ್ ಚಪ್ಪಲ್ ಕೊಣಿಸಿರು. ಇನ್ನಾದರೂ ಅದು ನೆನಪು ಅನಿಸ್ತೈತೆ. ಅವರೆಲ್ಲರೂ ಅಂದರೆ ಅಲ್ಲಿ ಸೇವಾಕರ ಭಾವನೆ ಇತ್ತು ನೋಡ್ರಿ, ನಮ್ಮ ದುಃಖನ ಕೂಡ ಅವರು ದೂರ ಮಾಡಿರಿ. ಸ್ವಾಮಿ ಮಹಾರಾಜರು ಅಲ್ಲೇ ನಂಗೆ ಪರಿಹಾರ ಕೊಟ್ಬಿಟ್ರಿ. ಇಲ್ಲ ನೀ ತಲೆ ಕೆಡಿಸ್ಕೋಬೇಡ, ನಿನ್ನ ಹೋಗಿದ್ದಾವಲ್ಲ ಅದು ಕರ್ಮ ಹೋಗಿದ್ದು, ನಿನ್ಗಿನ್ನು ಒಳ್ಳೇದು ಆಗ್ತೈತಿ. ಆನಂತರ ನೆಕ್ಸ್ಟ್ ನಂದು PUC ಮುಗೀತು. ಅಲ್ಲಿಂದ ಡಿಗ್ರಿಗೆ ಅಡ್ಮಿಷನ್ ಮಾಡಿ ಡಿಗ್ರಿಗೂ ನಾನು ಡಿಸ್ಕಂಟಿನ್ಯೂ ಆಯ್ತು. ಯಾಕಂದರೆ ಮನ್ಯಾಗಿನ ಪ್ರಾಬ್ಲಮ, ನಾನು ಒಂದೊಂದು ಸಲ ಓದ್ಬೇಕಂತ ಇಚ್ಛೆ ಭಾಳ ಇತ್ತು, ಆದ್ರೆ ಅಷ್ಟು ಸಪೋರ್ಟ್ ಇಲ್ಲಾಗಿತ್ತು. ಹಾಗಾಗಿ ಡಿಗ್ರಿ ಡಿಸ್ಕಂಟಿನ್ಯೂ ಆಯಿತು. ಆನಂತರ ಇನ್ನೇನು ಮಾಡ್ಬೇಕಾ ಕಂಪ್ಯೂಟರ್ ಟೀಚ್ ಮಾಡ್ಕೊಂಡೆ. ಅಲ್ಲಿ ಸ್ವಾಮಿ ಮಹಾರಾಜರ ಅನುಭವ ನೀಡಿ. ಯಾಕಂದ್ರೆ ನಾ ಜಸ್ಟ್ ಒಂದು ಕಂಪ್ಯೂಟರ್ ಸೆಂಟರ್ದಾಗ ಹೇಳಿ ಬಂದೇನೆ, ನನಗೆ ಈ ರೀತಿ ಕಂಪ್ಯೂಟರ್ ಟೀಚ್ ಮಾಡೋದೈತಿ, ನೀವು ಗುರ್ತಿದ್ರೆ ಹೇಳಿ. ಇನ್ನು ಹೇಳಿ ಬಂದು 2 ದಿನದ್ರೊಳಗ ನನಗೊಂದು ಅಪರ್ಚುನಿಟಿ ಸಿಕ್ಕಿತ್ತು ನೋಡಿರಿ. ಸ್ವಾಮಿ ಮಹಾರಾಜರಿಗೆ ನಾವು ಯಾವಾಗೂ ನಿಸ್ವಾರ್ಥ ಭಾವನೆಯಿಂದ ಮಾಡಿದಂಥ ಸೇವೆ ಆಗಲಿ ಭಕ್ತಿ ಆಗಲಿ ಅವ್ರು ನಂಗೆ ಫಲಪ್ರಾಪ್ತಿಯನ್ನು ಹೊಳ್ಳಿ ಕೊಡ್ತಾರೋ ಆ ರೀತಿ. ಆನಂತರ ಅಲ್ಲಿ ಹೋಗೋದು ಬರೋದು ತ್ರಾಸಾಕೈತೆ. ಅಲ್ಲೊಂದು 6 ತಿಂಗಳ ಸೇವೆ ಅಂದ್ರೆ ಅಲ್ಲಿಂದ 6 ತಿಂಗಳ ಕೆಲಸ ಮಾಡಿ ನಾನಂತರ ಹೋಗೋದು ಬರೋದು ಒಂದು ಸ್ವಲ್ಪ ಲೇಟ್ ದೂರ ಆಕೈತೆ ಅನ್ಕೂಲೆ ನಂಗೆ ನಮ್ಮ ಊರಾಗೆ ಇದ್ದಂತರವಾಗ ನಂಗೆ ಜಾಬ್ ಆಗ್ಲತ್ತೇಳಿ ಸ್ವಾಮಿ ಮಹಾರಾಜರಿಗೆ ಜಸ್ಟ್ ಹೇಳ್ತೀನಿ. ನಾ ಫಸ್ಟೆಲ್ಲ ಸಂಕಲ್ಪಯುಕ್ತ ಸೇವೆ ಯಾವುದೂ ಮಾಡಿಲ್ಲ. ಯಾವಾಗ ಸ್ವಾಮಿ ಮಹಾರಾಜರ ನನಗೆ ಅನುಭವಗಳು ಬರ್ಕೊತಿಲ್ಲ ಅವಾಗ ಸಂಕಲ್ಪಯುಕ್ತ ಸೇವೆ ಆರಂಭ ಮಾಡಿದಂದ್ರೆ ನಾನು ಮದುವೆ ಆದ ಕೂಡಲೇ. ಅದಕ್ಕಿಂತ ಮುಂಚೆ ನಾನು ಸೇವೆ ಯಾವ ಸಂಕಲ್ಪಯುಕ್ತ ಸೇವೆ ಮಾಡಿಲ್ಲ. ಗುರುಚರಿತ್ರ ಸಾಮೂಹಿಕ ಗುರುಚರಿತ್ರ ಪಾರಾಯಣ ಒಂದಿತ್ತು, ಅದೊಂದು ಮಾಡ್ತೀನಿ ಎಲ್ಲರ ಜೊತೆ. ಆನಂತರ ಪ್ರತಿನಿತ್ಯನ ಗುರು ದತ್ತ ಏನ ಸ್ವಾಮಿ ಚರಿತ್ರೆ ಸಾರಾಮೃತ 3 ಅದ. ಮೊದಲೆಲ್ಲ 3 ಅಧ್ಯಾಯ ಓದಿಲತ್ತೇನೆ, ಯಾಕಂದ್ರೆ ಮರಾಠಿ ಗ್ರಂಥಗಳು ಇದ್ದು. ನನಗೆ ಒಂದು ಅಧ್ಯಾಯ ಓದ್ಬೇಕಾದ್ರೆ ನಂಗೆ 20 ನಿಮಿಷ ಹತ್ತಿತ್ತು, ಅದನ್ನೂ ಅರ್ಧ ತಪ್ಪ. ಈಗ ಅದನ್ನ ಹೇಳ್ತೇನೆ ನಾ, ನಂಗೆ ಯಾವುದೂ ಹೆದರಿಕಿಲ್ಲ ಏನಿಲ್ಲ. ಸ್ವಾಮಿ ಮಹಾರಾಜರು ಗೊತ್ತಿತ್ತು ನಾ ಯಾವ ರೀತಿ ಸೇವೆ ಮಾಡ. ಆದ್ರೆ ಆ ಸೇವೆ ಹಿಂದಂಥ ಭಾವನೆ ಏನಿತ್ತಲ್ಲ ನನ್ನ ನಿಸ್ವಾರ್ಥ ಭಾವನೆ ಇತ್ತು. ಸ್ವಾಮಿ ಮಹಾರಾಜರ ನನ್ನ ಕೈ ಹಿಡಿತಾರ ಅನ್ನೋ ಭಾವನೆ ಒಂದೇ ಇತ್ತು. ಪ್ರತಿ ಸಲ ಸ್ವಾಮಿ ಮಹಾರಾಜರ ಮುಂದೆ ಹೋದಾಗ ಏನೋ ಒಂದು ಮನ್ಸಿಗೆ ದುಃಖ ಆದ್ರೆ ಭೀ ಸ್ವಾಮಿ ಮಹಾರಾಜರು ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಭರವಸೆ ಏನಿತ್ತಲ್ಲ ಅದು ಇವತ್ತು ಹೇಳ್ಬೇಕಾದ್ರೂ ಒಂಥರ ಅನ್ಸ್ಕೈತೆ. ಯಾಕಂದ್ರೆ ನಾ ಪರಿಸ್ಥಿತಿ ಹೆಂಗಿತ್ತಲ್ಲ ಅದನ್ನ ಪರಿಸ್ಥಿತಿ ಸ್ವಾಮಿ ಮಹಾರಾಜರ ಪೂರ್ತಿ ಆ ಚಕ್ರನ ಚೇಂಜ್ ಮಾಡಿಬಿಟ್ರು. ಸ್ವಾಮಿ ಮಹಾರಾಜರು ಅಂದ್ರೆ ನನ್ನ ಜೀವನದಾಗ ಏನಂದ್ರೆ ನಾನು ಉಸಿರು ಸ್ವಾಮಿ ಮಹಾರಾಜರು ಇಲ್ದ ನನ್ನ ಜೀವನನೇ ಇಲ್ಲ. ಸ್ವಾಮಿ ಮಹಾರಾಜರ ಹೆಸರು ಇಲ್ದನ ನನ್ನ ದಿನ ಆರಂಭ ಆಗೋಲ್ಲ. ಆ ರೀತಿ ನನಗೆ ನಮ್ಮ ಊರಾಗ ಒಂದು ಹಾಸ್ಪಿಟ್ಲ್ದಾಗ ರಿಸೆಪ್ಷನ್ದಾಗ ಜಾಬ್ ಸಿಕ್ಕಿತು. ಅಲ್ಲಿ ಕಂಟಿನ್ಯೂ ಕೆಲಸ ಮಾಡಿ ಅಲ್ಲಿಂದ ನನಗೆ ಮುಂದೆ ಎಷ್ಟು ಆಗ್ತದೆ ಅಂದ್ರೆ ನೋಡಿ ಸ್ವಾಮಿ ಮಹಾರಾಜರು ನಮ್ಗೆ ಈಗೇನು ಕೊಡ್ಕೋದ್ರಲ್ಲ ಟೆಂಪ್ರರಿ ಬರ್ತಿದ್ದಾದ್ರೆ ಅವ್ರು ಮುಂದಿನ ಯೋಚನೆ ಮಾಡಿ ಕೊಡ್ತಾರೋ. ಇನ್ನು ಮುಂದೆ ನಂದು ಮ್ಯಾರೇಜ್ ಐತೆ, ನಂದು ಏನು ಎಜುಕೇಷನ್ ಅರ್ಧ ಆಗಿತ್ತಲ್ಲ ಅದನ್ನು ನಾನು ಮ್ಯಾರೇಜ್ ಆದ ಕೂಡಲೇ ಪೂರ್ಣ ಮಾಡ್ಕೊಂಡು ನಾನು BA ಪೂರ್ಣ ಆಯಿತು, D.Ed ಮಾಡ್ಕೊಂಡು ನಾ D.Ed ಮಾಡ್ತೇನೆ ಅನ್ನೋದು ನನಗೆ ಗುರ್ತಿಲ್ಲ. ಆಯ್ತಂದ್ರೆ ಸ್ವಾಮಿ ಮಹಾರಾಜರು ನನಗೆ ಅದನ್ನು ಅವಕಾಶ ಮಾಡಿಕೊಟ್ರು. ನನಗೆ ಅವ್ರ ಸೇವೆದಿಂದ ನನಗೆ ಮಾಡೋಕೆ ಸಿಕ್ಕಿತೈತೆ ಹೇಳ್ತೇನೋ. ಹಾಗಾಗಿ ನಮ್ಮ ಮನೆಯವ್ರ ಸಪೋರ್ಟ್ ಕೂಡ ಅದೇ ರೀತಿ ಮಾಡಿರು. ಈಗಿನ ಇದ್ರಾಗ ಮದುವೆ ಆದ ಕೂಡಲೇ ಸ್ಕೂಲ್ ಎಲ್ಲರೂ ಕಳಿಸ್ತಾರೆ, ಹೇಳ್ತಾರೆ ಅಷ್ಟೇ. ಆದರೆ ಕಲಿಸೋದ ಎಲ್ಲಿ ಒಂದು 100ಕ್ಕೆ 10% ಅಷ್ಟೇ ಹೇಳ್ತಿರ್ತಾರೆ, ಆದರೆ 100ಕ್ಕೆ 100 ಯಾರೂ ಕೂಡ ಕಲಿಸಿಲ್ಲ. ಆದರೆ ನನಗೆ ಎಲ್ಲಿ ತನಕ ಕಲಿತೇನೆ ಅಲ್ಲಿ ತನಕ ನಮ್ಮ ಮನೆಯವ್ರು ಕಲಿಸಿರು. ಅದು ಕೂಡ ಸ್ವಾಮಿ ಮಹಾರಾಜರೇ ಹೇಳ್ತಾನೋ. ಆ ನಂತರ ನನಗೆ
ನಂದು ಮದುವೆ ಆದ ಕೂಡಲೇ ನನ್ನ 2 ಡಿಲಿವರಿ ಆಗ ಇಷ್ಟು ತ್ರಾಸಾಗಿಲ್ಲ. ಒಂದು ಸಣ್ಣ ನೀರು ಕುಡಿದ್ರೆ ನನಗೆ ವಾಮಿಟ್ ಆಗೋದು. ಆದರೆ ಸ್ವಾಮಿ ಮಹಾರಾಜರ ಕೃಪೆಯಿಂದ ನಾನು ಫಸ್ಟ್ ಡಿಲಿವರಿ ನಾರ್ಮಲ್ ಆಯಿತು. ಅದು ಯಾವ ರೀತಿ ಅಂದರೆ ಸ್ವಾಮಿ ಮಹಾರಾಜರ ನನ್ನ ಡಿಲಿವರಿ ಆಗೋ ತನಕ ಸೇವೆಯನ್ನು ಮಾಡಿದ್ದಾನೆ. ನಾನು ಕುಂತು ಮಾಡ್ಕೋದ್ರೂ ಸತತವಾಗಿ ನಾಮಸ್ಮರಣೆ ಮಾಡ್ತಾನೆ. ಎಂಥ ಕಷ್ಟದ ಟೈಮ್ ಇದ್ದರೂ ನನಗೆ ಸ್ವಾಮಿ ಮಹಾರಾಜರು ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಏನು ನಂಬಿಕೆ ಇಲ್ಲ. ಆ ನಂಬಿಕೆಯಿಂದ ನನಗೆ ಏನಿದ್ರು ನನಗೆ ಅದೇನು ಅಷ್ಟು ಅನ್ಸಲ್ಲ. ಸ್ವಾಮಿ ಇದ್ದಾರಲ್ಲ ನನ್ನ ಜೊತೆ, ಏನೇ ಆದರೂ ಈಗ ನಂಗೆ ಕಷ್ಟ ಐತಿ, ಇದಕ್ಕಿಂತ ದೊಡ್ಡದು ಬರೋದೈತಿ ಇಲ್ಲ. ಸ್ವಾಮಿ ಮಹಾರಾಜರು ಇಷ್ಟ ನನಗೆ ಕೊಟ್ಟಿದ್ದಾರೆ, ಇದಕ್ಕಿಂತ ನಂಗೆ ಚಲೋ ಆಗೋದೈತಿ ನಾವು ಮೈಂಡ್ ಸೆಟ್ದಿಂದ ಏನೇ ಕಷ್ಟ ಇದ್ರು ನಂಗೆ ಏನು ಅನ್ಸಲ್ಲ ಆತೈತ. ಏನಾಗಲಿ ಎಷ್ಟೋ ಸಲ ಒಂದ್ಸಲ ಇಂಥ ಟೈಮ್ ಇತ್ತಲ್ಲ ಹಾಸ್ಪಿಟಲ್ದಾಗ ಕೊರೋನಾ ಟೈಮ್ದಾಗ, ಅಂದ್ರೆ ನಮ್ಮ ಮಂತ್ಲಿ ಏನು ಪ್ರಾಬ್ಲಮ್ ಇರ್ತಿಲ್ಲ ಆ ಟೈಮ್ದಾಗ ನಂಗೆ ಬ್ಲೀಡಿಂಗ್ ಜಾಸ್ತಿ ಆಗಿ ಪೂರ್ತಿ ಲೋ ಬಿ ಪಿ ಆಗಿತ್ತು. ನನ್ನ ಗ್ಯಾರಂಟಿ ಸಕಟ್ ಕೊಡ್ಲಾಗಿರಿ 24 ತಾಸು ಅಷ್ಟೇ ಗ್ಯಾರಂಟಿ ಕೊಟ್ಟಿರು. ಆದರೆ ನಾ ಮಾಡಿದ ಎಲ್ಲೋ ಸೇವೆಯಿಂದ ಇವತ್ತು ನಾನು ನಿಮ್ಮ ಮುಂದಿದ್ದೇನೋ, ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ಕೋದೇನೋ. ಅವತ್ತು ಕೂಡ ಸ್ವಾಮಿ ಮಹಾರಾಜರು ನಾನು ಉಳಿಸ್ಕೊಂಡ್ರು. ಅವತ್ತು ಕೂಡ ಸ್ವಾಮಿ ಮಹಾರಾಜರ ನನ್ನ ನನಗೆ ಅಂದರೆ ಏನು ಗುರ್ತಾಗ್ತೈತಿ ಯಾರಿಗೆ ಯಾವ ಕಂಡೀಷನ್ದಾಗ ನಾವು ಇದ್ದೇವೋ, ನಾವು ಬದುಕಲ್ಲ ಅನ್ನೋದು ನಮಗೆ ಗುರ್ತಿರ್ತೈತಿ. ಆದರೆ ಒಂದು ನಂಬಿಕೆ ಇರ್ತೈತೆ, ಸ್ವಾಮಿ ಮಹಾರಾಜರು ನನ್ನ ಕೈ ಬಿಡಲ್ಲ. ಆ ನಂಬಿಕೆನೇ ಇವತ್ತು ನಾನು ಇಲ್ಲಿಗೆ ಜೀವಂತವಾಗಿರ್ತೀನಿ. ನನಗೆ ಏನೇ ಸಣ್ಣ ಪುಟ್ಟ ಮೊದಲೆಲ್ಲ ನನ್ನ ಮದುವೆ ಆದ ಒಂದು 2-3 ವರ್ಷ ಪ್ರತಿ ವಾರಕ್ಕೆ ದವಾಖಾನೆಗೆ ಹೋಗ್ತೀನಿ. ಪ್ರತಿ ವಾರಕ್ಕೆ ನಮ್ಮ ಮನ್ಯಾಗ ಎಲ್ಲರೂ ನಾನು ಮೆಡಿಕಲ್ ಅಂತ ಹೇಳಿ ಕರೆದು ಬಿಡ್ತೀರಿ, ಮೆಡಿಸನ್ ಅಂಗಡಿ ಅಂತ ಹೇಳಿ. ಯಾಕಂದ್ರೆ ನಾನು ಪ್ರತಿಯೊಂದು ಔಷಧ ನನ್ನ ಹತ್ರ ಕೇಳ್ತಿದ್ದು. ನನ್ನ ಮಗ ನನಗೆ 1 ವಾರ ಆಯ್ತಿಲ್ಲೋ ಬರೀ ಜ್ವರ ಬರೋದು, 1 ವಾರ ಆಯ್ತಿಲ್ಲೋ ಓಮೆಟ, 1 ವಾರ ಆಯ್ತಿಲ್ಲೋ ವೀಕ್ನೆಸ್, ಈ ರೀತಿ ಸಲೈನ್ಗಳು ಹಚ್ಕೊಂಡು ನಾನು ಎಲ್ಲ ಸಿರುಗಳು ಇನ್ನಾದರೂ ನಂಗೆ ಸಲೈನ್ ಹಚ್ಬೇಕಾದ್ರೆ ಅಂಜಿಕೆ ಬರ್ತೈತೆ. ನನ್ನ ಸಿರುಗಳು ಸಿಗುಲ್ಲ ಅಂದ್ರೆ ನರಗಳು ಸಿಗುಲ್ಲ. ನಾನು ಸಲೈನ್ ಹಚ್ಬೇಕಾದ್ರೆ ಇಲ್ಲಾಂದ್ರೆ 1 ತಾಸು ಹುಡುಕ್ಯಾಡ್ತಾರೆ. ಸಲೈನ್ ಚುಚ್ಕೊಂಡು ಇವೆಲ್ಲ ಕೈ ನನಗೆ ಹುಣ್ಣಾಗಿದ್ದು, ಈಚೆ ಕಡೆ ಇವು ಕೈ. ಈಗ ನಾ ಒಂದು ಸಲೈನೆಲ್ಲ ಒಂದು ಇಂಜೆಕ್ಷನ್ ಈ ವರ್ಷದ ಒಂದು ಇಂಜೆಕ್ಷನ್ ಸಕಟ್ನ ಮಾಡ್ಕೊಲ್ಲ. ಅಷ್ಟು ಸ್ವಾಮಿ ಮಹಾರಾಜರು ನನಗೆ ಶಕ್ತಿ ಕೊಟ್ಟಿದ್ದಾರೋ, ಅಷ್ಟು ನನಗೆ ಸೇವೆಯಿಂದ ಒಂದು ಎನರ್ಜಿ ಸಿಗ್ತಿದೆ. ಆ ನಂತರ ನನ್ನ ಸ್ವಂತ ಮನೆ ಆಗ್ಬೇಕಾದ್ರೂ ಸ್ವಾಮಿ ಮಹಾರಾಜರನ್ನ ಅದನ್ನೂ ನನ್ನ ಅನುಭವ, ನನ್ನ ದೊಡ್ಡದೈತದ ಅನುಭವ, ಅದನ್ನೂ ಒಂದ್ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನೋ ನನ್ನ ವಿಡಿಯೋದಾಗ. ನನ್ನ ಮನೆ ಪಾಯ ಹಾಕೋಕ್ಕಿಂತ ಮುಂಚೆ ಈಗೇನು ನಾವು ಇದೆಯಲ್ಲ, ಈ ಮನೆ ಪಾಯ ಹಾಕೋಕ್ಕಿಂತ ಮುಂಚೆ ಸ್ವಾಮಿ ಮಹಾರಾಜರು ನಂಗೆ ಕನಸ್ದಾಗ, ಅಂದ್ರೆ ನಾನು ನನ್ನ ಅನುಭವನ ಹೇಳ್ತಾನಿದ್ದೀನಿ. ಎಲ್ಲರೂ ನಂಬೇಕತ್ತೀನಿ, ಇಲ್ಲಿ ನಿಮ್ಗೆ ಅನುಭವ ಆದಾಗ ಗುರ್ತಾಗ್ತೈತೆ ಸೇವೆ ಬಗ್ಗೆ. ಈ ರೀತಿ ಈ ಸೇವೆ ನಮ್ಮ ಮನೆ ಪಾಯ ಯಾವ ರೀತಿ ಹಾಕ್ತಿಲ್ಲ ಅದೇ ರೀತಿ ನನಗೆ ಕನಸು ಬಿದ್ದಿತ್ತೆ. ನೆಕ್ಸ್ಟ್ 1 ತಿಂಗಳದಾಗ ಅಂದರೆ ನಮ್ದು ಅದೇ ರೀತಿ ನಾವು ಮನೆ ಪಾಯ ಹಾಕಿದ್ದು. ಇದು ಸ್ವಾಮಿ ಮಹಾರಾಜರ ನಮ್ಮ ಸೇವೆ ಯಾವಾಗ ಹೆಚ್ಚಾಗ್ತೈತಿ, ಯಾವಾಗ ನಮ್ಮ ಜಪದ ಪ್ರಮಾಣ ಹೆಚ್ಚಾಗ್ತೈತಿ, ಯಾವಾಗ ನಮ್ಮ ನಂಬಿಕೆ ಹೆಚ್ಚಾಗ್ತಿಲ್ಲ, ಸ್ವಾಮಿ ಮಹಾರಾಜರು ಸೂಚನೆಗಳನ್ನು ಕೊಡ್ಕೋತಾರೆ. ಇಷ್ಟೆಲ್ಲ ನಾ ಅನುಭವಗಳು ಇದನ್ನೆಲ್ಲ ಹೇಳಿದ್ರೆ ದೊಡ್ಡದಾಗ್ತೈತಿ. ಆದರೆ ನಾನು ನಿಮ್ಗೆ ಶಾರ್ಟ್ಕಟ್ ಆಗಿ ಹೇಳಿದ್ದೇನೆ. ಇವತ್ತು ಏನಿದೇನು, ಇವತ್ತಿನ ಇಷ್ಟು ಧೈರ್ಯದಿಂದ, ಇಷ್ಟು ಖುಷಿಯಿಂದ, ಇಷ್ಟು ಒಂದು ಆತ್ಮವಿಶ್ವಾಸದಿಂದ ನಿಮ್ಮ ಜೊತೆ ಮಾತಾಡ್ಕೋದೇನಂದ್ರೆ ಅದಕ್ಕೆಲ್ಲ ಸ್ವಾಮಿ ಸೇವೆ ಕಾರಣ. ಇವತ್ತು ನಾನು ನಿಮ್ಮ ಮುಂದೆ ಜೀವಂತ ಇದ್ದೇನಂದ್ರೂ ಸ್ವಾಮಿ ಸೇವೆ ಕಾರಣ. ಇವತ್ತು ನಾ ಇಷ್ಟು ಒಂದು ಒಳ್ಳೆ ಜೀವನ ಅಂದರೆ ಸುಖ ನೆಮ್ಮದಿಯಿಂದ ನಾವು ಜೀವನ ಮಾಡ್ಕೋದೇವೆ ಅಂದ್ರೆ ಅದಕ್ಕೂ ಕೂಡ ಸ್ವಾಮಿ ಸೇವೆನೇ ಕಾರಣ. ಪ್ರತಿಯೊಂದು ಸಮಸ್ಯೆದಾಗ ಸ್ವಾಮಿ ಮಹಾರಾಜರು ನಮ್ಗೆ ಕೈ ಹಿಡಿದ್ರು. ಪ್ರತಿಯೊಂದು ಯಾವುದೇ ಒಂದು ಹಣಕಾಸಿಂದಾಗಲಿ ಯಾವುದೇ ಒಂದು ಕೆಲಸ ಆಗಲಿ ನಾವು ಮಾಡಬೇಕಾದ್ರೆ ಇನ್ನೂವರೆಗೂ ನಮ್ಮ ಮನೆಯವರೇ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಸ್ವಾಮಿ ಮಹಾರಾಜರ ಮುಂದೆ 3 ಚಿಟ್ಟಿ ಹಾಕ್ತೇವೆ. ಅದ್ರಾಗ ಏನು ಆನ್ಸರ್ ಬರ್ತಿಲ್ಲ ಅದನ್ನ ನಾವು ಫೈನಲ್ ಮಾಡ್ತೇವೆ. ಎಷ್ಟೋ ಸಲ ನಮ್ಮ ಮನೆಯವ್ರು ಜಾಬ್ ಚೇಂಜ್ ಮಾಡೋದಾಗಲಿ ಅಲ್ಲಿ ನೋ ಅಂತ ಬರ್ತಂದ್ರೆ ಅದನ್ನ ತಲೆಗೆ ತೆಗೆದು ಬಿಡ್ತಾರೆ. ನೆಕ್ಸ್ಟ್ ಮತ್ತೆ 6 ತಿಂಗಳು ಬಿಟ್ಟು ವಿಚಾರ ಮಾಡೋ ಅಂತಾರೆ. ಅಂದರೆ ಇಷ್ಟು ನಮ್ಗೆ ಎಲ್ಲರಿಗೂ ಒಂದು ವಿಶ್ವಾಸ ಮೂಡೈತಿ. ವಿಶ್ವಾಸ ಅನ್ನೋಕ್ಕಿಂತನೂ ಸ್ವಾಮಿ ನಮ್ಮ ಕೈ ಹಿಡಿದು ನಡೆಸ್ಕೊದಾರ ಅನ್ನೋ ಒಂದು ಪ್ರಚಿತಿ ನಮ್ಗೆ ಐತಿ. ಇನ್ನೊಂದು ಆಸೆ ಐತೆ ಅಂದ್ರೆ ಅಕ್ಕಲ್ಕೋಟಕ್ಕೆ ಹೋಗೋದೈತೆ. ಅವಾಗ ಯಾವಾಗ ಸ್ವಾಮಿ ಕರ್ಸ್ಕೊತಾರಲ್ಲ ಅವಾಗ ಸ್ವಾಮಿ ಆಜ್ಞೆ ಇಲ್ಲದೆ ಕೂಡ ನಾವು ಎಷ್ಟೇ ಪ್ರಯತ್ನ ಮಾಡ್ರೂ ಕೂಡ ಆಗೋಲ್ಲ. ಹಾಗಾಗಿ ನನಗೆ ಸ್ವಾಮಿ ಮಹಾರಾಜರ ಸೇವೆ ಎಷ್ಟೋ ಅನುಭವಗಳನ್ನು ಕೊಡ್ಕೋದಾರು. ಒಂದಿಲ್ಲ ಒಂದಿನ ನನಗೂ ಅಕ್ಕಲ್ಕೋಟೆಗೆ ಹೋಗ್ತೀನೋ, ಅಕ್ಕಲ್ಕೋಟ ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನೋ. ಅದು ಒಂದು ನನ್ನ ದೊಡ್ಡ ಕನಸು ನನ್ನ ಜೀವನದಿಂದ. ನನ್ನ ದೊಡ್ಡ ಕನಸು ಅನ್ನೋಕ್ಕಿಂತ ಸ್ವಾಮಿ ಮಹಾರಾಜರಿಗೆ ಭೇಟಿ ಆಗೋದೈತೆ. ಪ್ರತಿದಿನ ಅಂತೂ ಸ್ವಾಮಿ ಮಹಾರಾಜರು ನನ್ನ ಜೊತೆನೇ ಇದ್ದಾರು. ನಾನು ಸೇವೆ ಮಾಡ್ತೇನೆ, ಅದ್ರಾಗ ಸ್ವಾಮಿ ಮಹಾರಾಜರು ನಮ್ಗೆ ದರ್ಶನ ನೀಡ್ತಿರ್ತಾರೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ನನ್ನ ಅನುಭವ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊಂಡು ಶಾರ್ಟ್ಕಟ್ ಆಗಿ ಹೇಳಿದ್ದಾನೆ, ಯಾವುದೂ ದೊಡ್ಡದು ಹೇಳಿಲ್ಲ. ಈ ಅನುಭವನ ಹೇಳ್ಕೊತ್ರು 1 ತಾಸು ಮಾತಾಡ್ಬೋದು ಸ್ವಾಮಿ ಬಗ್ಗೆ ಹೇಳ್ಕೊತ್ರ. ಆದರೆ ಶಾರ್ಟ್ಕಟ್ ಆಗಿ ನಾನು ನಿಮ್ಮ ಜೊತೆ ಇವತ್ತು ನನ್ನ ಅನುಭವನ ಶೇರ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟ ಆಗಿರೋ ಶೇರ್ ಮಾಡಿರಿ. ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅನುಭವನ ನನ್ನ ಜೊತೆ ಶೇರ್ ಮಾಡಿರಿ. ಎಷ್ಟೋ ಸ್ವಾಮಿ ಭಕ್ತರಿಗೆ ಇದು ಪ್ರೇರಣೆ ಆಗ್ತೈತಿ. ಶ್ರೀ ಸ್ವಾಮಿ ಸಮರ್ಥ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.